ಜಾನಕಿ ಅವರೇ, ಏನು ಹುಡುಕ್ತಾ ಇದ್ದೀರಾ? ಮನೆಯೊಳಗೆ ದೇವ್ರ ಫೋಟೋನೂ ಇಲ್ಲ, ಅದಕ್ಕೆ ಹೊರಗಡೆ ತುಳಸಿ ಗಿಡ ಇದೆಯಾ ಅಂತ ನೋಡೋಕೆ ಬಂದೆ. ರಾಮೋರೆ, ನೀವೇ ಮಾಡಿದ್ರಾ? ಹ್ಞೂ, ನಾನೇ ಮಾಡಿದ್ದು ನಿಮಗೋಸ್ಕರ. ವಾವ್. ಇನ್ಮೇಕೆ ನೀವು ಇದಕ್ಕೆ ಪೂಜೆ ಮಾಡಿ. ರಾಮೋರೆ, ಏನಾಯ್ತು? ಅದು ಹೊಟ್ಟೆ ಸಿತೈತೆ. ನನಗೆ ಹಸು ತಡ್ಕೊಂಡು ಅಭ್ಯಾಸ ಇಲ್ಲ. ರಾಮೋರೆ ಸಾರಿ, ಇರಿ, ಶಾರದಕ್ಕ ಡಬ್ಬಿ ತಂದಿದ್ರಲ್ಲ, ಅದ್ರಲ್ಲಿ ಏನಾದ್ರು ಇದೆಯಾ ನೋಡ್ತೀನಿ. ಅದ್ರಾಗ ಏನೂ ಇಲ್ಲ, ಬರೀ ಚಟ್ನಿ ಪುಡಿ ಗೊಜ್ಜು. ಅಯ್ಯೋ ರಾಮೋರೆ ಸಾರಿ. ಹಸು ಅಂತ ಹೇಳೋದಲ್ವಾ, ಮುಂದೆ 10 ನಿಮಿಷ ಕೊಡಿ, ರೊಟ್ಟಿ ತಯಾರು ಮಾಡಿಬಿಡ್ತೀನಿ. 10 ನಿಮಿಷ ನೀವು ಕೂತೀರಿ. ಇಷ್ಟೊಂದು ಹಸಿವಿದ್ರು ಏನೋ ಹೇಳ್ದೆ ನನಗೋಸ್ಕರ ವಿಗ್ರಹ ಮಾಡ್ಕೊಂಡು ಬಂದಿದ್ದಾರಲ್ಲ, ಇವ್ರ ಪ್ರೀತಿಗೆ ನಾನು ಏನು ಹೇಳಲಿ? ಛೇ ಪಾಪ, ಇನ್ಮೇಲೆ ಯಾವತ್ತೂ ರಾಮೋರ್ಗೆ ಹೀಗಾಗಕ್ಕೆ ಬಿಡಬಾರ್ದು. ಅವ್ರು ಹೇಳಿದ್ರು ಅಂತ ನೀನು ಹೋಗಿ ಸಮಾಧಾನ ಮಾಡೋದಕ್ಕೆ ಒಪ್ಕೊಂಡ್ಯಾ? ಸಾಹೇಬ್ರೆ ಹೇಳಿದ್ಮೇಲೆ ನಾನು ಹೇಗಿಲ್ಲ ಅಂತ ಹೇಳಿ? ಅಮರ್, ನಿನಗೆ ಸಾಹೇಬ್ರು ಅವರಲ್ಲ, ನಾನು. ಅವರು ನಿನಗೆ ಈ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಅಡ್ವಾಂಟೇಜ್ ತಗೊಳಕ್ಕೆ ನೋಡಬೇಡ. ಅವ್ರಿಗೇನಾದರೂ ನೀನು ಮದುವೆ ನಿಲ್ಲಿಸೋದಕ್ಕೆ ಸಹಾಯ ಮಾಡಿದೆ ಅಂತ ಗೊತ್ತಾದರೆ ಅಷ್ಟೆ. ಅಕ್ಕ, ಈಗ ನೀವೇ ಆ ತೋಟದ ಮನೆಗೆ ಹೋಗಿ ಟೀಚರ್ ಅಮ್ಮನೂ ಮತ್ತು ರಾಮಣ್ಣಂಗೂ ಸಮಾಧಾನ ಮಾಡ್ಬೇಕಲ್ಲೂರ? ಲೇ ಪೆದ್ದಿ, ನಾನೇ ಹೋಗಿ ಸಮಾಧಾನ ಮಾಡೋದಕ್ಕೆ ಆ ಟೀಚರ್ ಏನು ದೊಡ್ಡ ವ್ಯಕ್ತಿನ? 1-2 ದಿನ ವೆಯ್ಟ್ ಮಾಡು, ಆಗ ಅವಳೇ ಓಡ್ ಹೋಗ್ತಾಳೆ. ವಾಟ್ ಅಂದರೆ ಆ ಟೀಚರ್ಗೆ ಈಗಾಗಲೇ ಟಾರ್ಚರ್ ಶುರುವಾಗಿರುತ್ತೆ ಅಮರ್. ತೋಟದ ಮನೇಲಿರೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಸಿಟಿಯಿಂದ ಬಂದವಳು, ಅಡುಗೆ ಮಾಡೋದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ,
ಅಡುಗೆ ಚೆನ್ನಾಗಿಲ್ಲ ಅಂದರೆ ರಾಮು ಬಾಬಾ ಸಹಿಸ್ಕೊಳ್ಳೋದಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಅವರಿಬ್ರು ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಒಂದು ಸ್ವಲ್ಪ ದಿನದಲ್ಲೇ ರಾಮು ಬಾಬಾ ತನ್ನಂತಾನೆ ಈ ಮನೆಗೆ ವಾಪಸ್ ಬರ್ತಾರೆ. ಉಸ್ತಾದ್ ನಮ್ಮಲ್ಲಿ ಕೋಪ ಮಾಡ್ಕೊಂಡವ್ರೇನಿಲ್ಲ. ಗಲ್ಡಿ ಮನೆಗೆ ಬರಬೇಕು. ಚಡ್ಗಳೆಲ್ಲ ಅರ್ಧೋಗ್ಬಿಟ್ಟವೆ, ಹೊಸ ಹೊಲ್ಸ್ಕೊಂಬರ್ತೀನಿ. ರಾಮು ಅವರೇ, ಲೇ ಬಾಬು, ಆಮೇಲೆ ಮಾಡ್ತೀನಿ ಮಡಗ್ಲಾ. ತಿಂಡಿ ರೆಡಿ ಇದೆ, ಬನ್ನಿ. ಸರಿ ಇರಿ, ಇಲ್ಲೇ ವಾತಾವರಣ ಚೆನ್ನಾಗಿದೆ, ಇಲ್ಲೇ ತಗೊಂಡು ಬರ್ತೀನಿ, ಇಲ್ಲೇ ತಿನ್ನೋಣ. ಇಲ್ಲ ಬೇಡ, ಅದು ಕೆಲಸ ಮಾಡೋರೆಲ್ಲ ನಮ್ಮನ್ನೇ ನೋಡ್ತಿರ್ತಾರೆ, ಅದಕ್ಕೆ ಒಳಗೆ ಹೋಗಮ್ಮ. ನೋಡಿದ್ರೆ ಏನಂತೆ, ನಾವಿಬ್ರು ಗಂಡ ಹೆಂಡತಿ ಅಲ್ವಾ, ಇರಿ ತಗೊಂಬಂದೆ. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಬಾಸ್ಗೆ ತಿನ್ನಕ್ಕೆ ಮಡಗಿದ್ರಾ? ಬೆಳಗ್ಗೆನೆ ಒಂದು ಕೊಟ್ಟು ಹುಲ್ಲು ಹಾಕ್ದೆ. ನಿಮ್ಮ ದೋಸ್ತಿಗ ನನಗೂ ದೋಸ್ತೆ, ನಾನು ಊಟ ಕೊಟ್ಟರು ತಿಂತಾರೆ. ಆದರೆ ಈಗ ನನ್ನ ಗಂಡನ ನೋಡ್ಕೊಳ್ಳೋ ಸಮಯ. ಎಲ್ಲಿ ಮಾಡಿ ಬೇಡ ಬೇಡ, ನಾನೇ ತಿಂತೀನಿ. ಬಾಸ್ ಏನನ್ನು ಹಾಕರೆ ತಿಂತಾರಂತೆ, ನೀವು ತಿನ್ನಲ್ವಾ? ಮಾಡಿ. ಹುಷಾರು, ಕೈ ಕಚ್ಬಿಟ್ಟಿರ. ನಾನು ನಿಮಗೆ ತಿನ್ನಿಸ್ದೆ, ನೀವು ನನಗೆ ತಿನ್ಸಲ್ವಾ? ಓ ಸರಿ ಸರಿ, ನಾನು ಆಮ್ಯಾಗ ಬರ್ತೀನಿ. ಲೇ ಮುಂಚೆ ಬಾರ್ಲಾ? ಇಲ್ಲ ಖುಷಿ ಕೆಲಸ ಐತೆ, ನಾನು ಆಮ್ಯಾಗ ಬರ್ತೀನಿ. ಬಾರ್ಲಾ ಅಂದ್ರೆ ಬಾ. ಅದು ಸೊಪ್ಪಿತ್ತು ಮನೇಲಿ, ಕೊಟ್ಟೋಗಮ್ಮ ಅಂತ ಬಂದೆ. ನೀವು ತಿನ್ನಿ, ನಾನು ಆಮ್ಯಾಗ ಬರ್ತೀನಿ. ಲೇ ರೊಟ್ಟಿ ತಿನ್ಕೊಂಡು ಹೋಗು ಬಾ. ಅಣ್ಣ ಖುಷಿ ಕೆಲಸ ಐತೆ. ಮಂಜೂರೇ ಬನ್ನಿ ಕುತ್ಕೊಳ್ಳಿ. ರಾಮಣ್ಣ, ನಮಸ್ಕಾರ ರಮಣ. ನಮಸ್ಕಾರ ಅದಕ್ಕೆ. ಹಾಂ ಕೃಷ್ಣಣ್ಣ, ಆರಾಮಿದ್ಯಾ? ಹಾಂ ಆರಾಮ. ನೀವಿಬ್ರು ಸಂದಾಕಿದ್ದೀರಾ? ಓ ತಂದಾಕಿವಿ. ವಿಷಯ ಕೇಳ್ಪಟ್ಟೆ. ಸರಿ, ಹೊಸ ಸಂಸಾರ, ನನ್ನ ಕಡೆಯಿಂದಾಗಿದ್ದು ಕೊಟ್ಟೋಗಮ್ಮ ಅಂತ ಹೊಸಿ ಇಟ್ಟು ತಗೊಂಬಂದೆ. ಅದಕ್ಕೆ ನಿಮ್ಗೆ ಅಡುಗೆ ಏನಾರ ಕಷ್ಟ ಆದರೆ ಹೇಳಿ, ನಾನು ಹೆಂಡ್ರಿಗೆ ಹೇಳಿ ರಾಮಣ್ಣಂಗೆ ರೊಟ್ಟಿ ತಡ್ಸ್ಕೊಡ್ತೀನಿ. ಮಂಜ ಬರ್ಲಾ. ಶಿರಣ ಬಾ, ರೊಟ್ಟಿ ತಿನ್ನವೆ. ನಾವೆಲ್ಲ ಒಟ್ಟಿಗೆ ತಿಂದು ಎಷ್ಟು ದಿನ ಆಗೋಯ್ತು. ಬಾ. ಇಲ್ಲ ಬೇಡ ರಮಣ, ನೀವು ತಿನ್ನಿ. ಶಿರಣ, ನಮ್ಮ ಜಾನಕಿ ಅವರು ರೊಟ್ಟಿನ ಬೊಂಬಾಟಾಗಿ ಮಾಡ್ತಾರೆ. ನೀನು ಅವ್ರ ಕೈ ರುಚಿ ನೋಡಬೇಕು. ಬಾ ಬಾ, ಇಲ್ಲಿ ಡಬ್ಬ ಕೊಡು, ಕುತ್ಕ. ಮಂಜ ಬಾರ್ಲ ಕುತ್ಕಲ್ಲ.
ಜಾನಕಿ ಅವರೇ ಹೋಗಿ ಒಂದೆರಡು ರೊಟ್ಟಿ ತಗೊಬನ್ನಿ. ಮಂಜಾ ಮಂಜಾ ಮತ್ತೆ ಇನ್ನೇನ್ಲ ಸಿರಣ ಏನು ನೋಡ್ತಿದ್ಯಾ? ಸುರುಚ್ಕಳಿ ರಮಣ ನೀವು ತಿನ್ನಿ. ಹಾಂ ಸಿರಣ ಹೆಂಗೈತೆ? ಓ ಬೊಂಬಾಟಾಗೈತೆ. ಈ ಥರ ರೊಟ್ಟಿನೇ ತಿಂದಿಲ್ಲ ನಾನು. ಅದಕ್ಕೆ ರೊಟ್ಟಿ ಬೊಂಬಾಟಾಗೈತೆ. ರಾಮಣ್ಣ ಜೀವನ ಪೂರ್ತಿ ನಿಂಗೆ ಊಟಕ್ಕೆ ತೊಂದರೆ ಇಲ್ಲ ಬಿಡು. ಆದರೂ ರಾಮಣ್ಣ ಸಣ್ಣ ಮನೆಯಾಗಿದ್ದು ಒಂಟಿಯಾಗಿದ್ರು ಈ ಥರ ಇಬ್ಬರನ್ನ ಕರೆದು ಊಟ ಆಗ್ತಾ ಇದೆಯಲ್ಲ, ಆ ದೊಡ್ಡ ಮನೆ ದೊಡ್ಡ ಗುಣ. ನೀ ದೊಡ್ಡ ಮನ್ಸ ಬಿಡೋಣ. ಹಾಂ ಸರಿ ರಮಣ, ಸ್ವಲ್ಪ ಕೆಲಸ ಐತೆ, ನಾನು ಹೊರಡ್ತೀನಿ. ಅಣ್ಣ ನನಗೂ ಅಷ್ಟು ಕೆಲಸ ಐತೆ, ನಾನು ಹೊರಡ್ತೀನಿ. ಸರಿ. ಗೆಳೆಯರು ಹೊಟ್ಟೆ ತುಂಬ ಉಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಜಾನಕಿ ಅವರೇ ನೀವು ತಿಂಡಿತೀನಿ. ಹಾಂ, ನಾನು ಇಲ್ಲೇ ತರ್ತೀನಿ ರೀ. ಹಾಂ ಅಯ್ಯೋ ಅದು ನನ್ನ ಎಂಜಲು ತಟ್ಟೆ. ಪರವಾಗಿಲ್ಲ, ಗಂಡ ತಿಂದಿದ್ದ ತಟ್ಟೆಲಿ ತಿಂದರೆ ಮುತ್ತೈದೆ ಭಾಗ್ಯ ಇನ್ನೂ ಗಟ್ಟಿಯಾಗತ್ತಂತೆ. ಓ ಹಂಗ, ಸರಿ ತಿನ್ನಿ ತಿನ್ನಿ. ನೀವು ತಿನ್ನಿಸಿ. ನಾನಾ? ನೀವೇ. ಸರಿ. ಬನ್ನಿ ಬನ್ನಿ. ಜಯ, ಕುಂತ್ಕೊಳ್ಳಿ. ಸಾಹೇಬರು ಬರ್ತಾರೆ, ಕುಂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ನಿಮ್ಮ ಹತ್ರ ಹೇಗೆ ಕ್ಷಮೆ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರಾಮ ಯಾಕೆ ಹೀಗೆ ಮಾಡ್ದ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಮುಖನೇ ತೋರ್ಸೋಕ್ಕಾಗದೇ ಇರೋ ಅಪರಾಧಿ ಸ್ಥಾನದಲ್ಲಿ ನಾನಿದ್ದೀನಿ. ಕ್ಷಮಿಸಿ. ಸಾಹೇಬ್ರೆ, ಇದರಲ್ಲಿ ನಿಮ್ದೇನು ತಪ್ಪು? ನಮ್ಗೆ ಅರ್ಥ ಆಗುತ್ತೆ. ಆದರೆ ಇದಕ್ಕೇನಾದರೂ ಮಾಡಬೇಕಲ್ಲ ಸಾಹೇಬ್ರೆ. ಎಷ್ಟು ತಿಳಿಸಿ ಹೇಳಿದ್ರು ಅವನು ಕೇಳ್ತಾ ಇಲ್ಲ. ರಾಮ ಏನು ಕೇಳೋಕೆ ತಯಾರಿಲ್ಲ. ಏನ್ ಮಾಡ್ಲಿ ನಾನು? ಸಾಹೇಬ್ರೆ, ನಿಮ್ಮನ್ನ ನಂಬಿದೆ ನಾವು ಜಾನ್ಕಿನ್ ಕೊಟ್ಟಿದ್ದು. ಈಗ ಹೀಗಂದ್ರೆ ಹೇಗೆ? ಶಶಿ, ಇಲ್ಲ ಇಲ್ಲ, ಅವ್ರು ಹೇಳೋದು ಸರಿಯಾಗಿ ಇದೆ. ಅಲ್ಲ ಸಾಹೇಬ್ರೆ, ನಾಳೆ ಮಡಿಲಕ್ಕಿ ಶಾಸ್ತ್ರಕ್ಕೆ ಹೇಗೂ ಗಂಡು ಹೆಣ್ಣನ್ನು ಕರೀಲೇಬೇಕು. ಅವಾಗ ನಾವೆಲ್ಲ ಸೇರಿ ಮಾತಾಡಿ ಸಮಾಧಾನ ಮಾಡಿದ್ರೆ ಹೇಗೆ? ಇನ್ಯಾವ ಥರ ತಿಳಿಸಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಚಂದ್ರು ಅವರೇ. ಹೇಗೆ ಅಂತ ನಾನು ಹೇಳ್ತೀನಿ ಮಾವ. ಹೇಗೆ ಅಂತ ನಾನು ಹೇಳ್ತೀನಿ ಮಾವ. ಹೇಗಮ್ಮ? ಬಾವ ಅಂತೂ ನಮ್ಮ ಮಾತು ಕೇಳ್ತಿಲ್ಲ. ನಿಮ್ಮ ಮಗಳಿಗೆ ನೀವಾದರೂ ಬುದ್ಧಿ ಹೇಳೋ ಪ್ರಯತ್ನ ಮಾಡಿ. ಹೊಲದಲ್ಲಿ ನಮ್ಮಂಥ ಸಿಟಿಯವ್ರು ಬದುಕೋದು ತುಂಬ ಕಷ್ಟ ಅಂತ ತಿಳಿಸಿ ಹೇಳಿ. ಮನೆಗೆ ಬರೋ ಮಗಳನ್ನ ನಿಮ್ಮನಲ್ಲೇ ಉಳಿಸ್ಕೊಳ್ಳಿ. ಆಗ ರಾಮು ಬಾವ ತಾನಾಗೆ ಮನೆಗೆ ವಾಪಸ್ ಬರ್ತಾರೆ. ಇದರಿಂದ ಏನು ಪ್ರಯೋಜನ ಇಲ್ಲ ನಂದಿತ. ನನಗೆ ರಾಮ ಒಬ್ಬನೇ ಬೇಡ, ಅವನು ಮತ್ತು ನನ್ನ ಸೊಸೆ ಇಬ್ಬರು ಬರಬೇಕು. ಹಾ ಮಾವ, ನಾನು ಅದನ್ನೇ ಹೇಳ್ತಿರೋದು. ಇವ್ರು ಹೇಳ್ತಿರೋ ಹಾಗೆ ಮಡ್ಲಕ್ಕಿ ಶಾಸ್ತ್ರ ಕರೆದು ಅವ್ರಿಗೆ ಸಮಾಧಾನ ಮಾಡಿದ್ರಾಯ್ತು. ಬೇಕು ಅಂದರೆ ನಾವು ಎಲ್ಲೋ ಮಾತಾಡಿ ಅವ್ರನ್ನ ಒಪ್ಪಿಸಿ ದೊಡ್ಡ ಮನೆಗೆ ಕರ್ಕೊಂಡು ಬರೋಣ. ಹೌದು ಸಾಹೇಬ್ರೆ, ನಾವೆಲ್ಲ ಸೇರಿ ಒಂದ್ಸಲ ಮಾತಾಡಿದ್ರೆ ಅವ್ರು ಒಪ್ಕೋತಾರೆ ಅನ್ಸುತ್ತೆ. ಸರಿ, ಹಾಗಿದ್ರೆ ನಾವೀಗ ತೋಟದ ಮನೆಗೆ ಹೋಗಿ ನಾಳೆ ಅವರಿಬ್ರು ಬರಕ್ಕೆ ಹೇಳ್ತೀವಿ. ದಯವಿಟ್ಟು ನಾಳೆ ಎಲ್ಲರೂ ಅವ್ರಿಗೆ ಸಮಾಧಾನ ಮಾಡಲೇಬೇಕು. ಆ ಹೊಲದಲ್ಲಿ ನನ್ನ ಮಗಳು ಹೇಗಿದ್ದಾಳೋ ಏನೋ. ಸುಶಿ, ಇದೆಲ್ಲ ನಾಳೆ ಮಾತಾಡೋಣ. ಎಲ್ಲ ಸರಿಯಾಗುತ್ತೆ, ಸಮಾಧಾನ ತಿಂದಿರೋ. ಸಾಹೇಬ್ರೆ, ನಾವಿನ್ ಬರ್ತೀವಿ. ಏನು ನಗ್ತಾ ಇದ್ದೀರಾ? ಏನೂ ಇಲ್ಲಪ್ಪ. ಓ, ಸಗಣಿ ಅಂದರೆ ನಗು ಬತ್ತಾಯ್ತಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ನಂಗೆ ಗೊತ್ತು, ಈ ಸ್ಕೂಲಲ್ಲಿ ಮಕ್ಕಳು ಸರಿಯಾಗಿ ಓದದೇ ಇದ್ದರೆ ನಿಮ್ಮ ತಲೆಯಾಗಿನ ಸಗಣಿ ತುಂಬಾಯ್ತಾ ಅಂತ ಕೇಳೋದು ಎಲ್ಲ ಟೀಚರ್ಗೂ ಸ್ಯಾನೆ ಇಷ್ಟವಾದ ಡೈಲಾಗು.
ಹೌದು ತಾನೇ? ಇಲ್ಲಪ್ಪ, ನಾನು ಆ ಥರ ಎಲ್ಲ ಬೈಯಲ್ಲ. ಕುಂತ್ಕೊಳ್ಳಿ ಹೇಳ್ತೀನಿ. ಇದುವೇ ಒಂಥರ ರೊಟ್ಟಿ ತಟ್ಟಂಗೆನೆ ನೋಡಿ. ಹಿಂಗೆ ತಕೊಂಡು ಹಿಂಗೆ ಉಂಡೆ ಮಾಡಿ ಹಿಂಗೆ ಹಾಕಂಡು ಹಿಂಗೆ ತಟ್ಟಬೇಕು.